ಅಂತ ತಿಳ್ಕೊಂಡಿದ್ದೀವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ವುಮೆನ್ಸ್ ಡೇ, ಅದಕ್ಕೆ ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೆ ಅಲ್ವಾ. ಸೊ ಹಿಂಗೈತೆ, ಹಿಂಗೆ ಪರಿಸ್ಥಿತಿ ಐತೆ, ಬಿಯಾಂಡ್ ಆಫ್ ಮೈ ಸಕ್ಸಸ್ ಅಂತ ಒಂದು ಟೈಟಲ್ ಇಕ್ಕಿ ಒಂದು ಬ್ಲಾಗ್ ತೆಗ್ದೆಲ್ಲ. ಅದಕ್ಕೆ ತುಂಬ ಜನ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತೀವಿ ಬ್ರೋ, ಫೋನ್ಪೇ ನಂಬರ್ ಕಳಿಸಿ, ಅದು ಕಳಿಸಿ ಇದು ಕಳಿಸಿ ಅಂತ ಅಂದರು. ಬರೋದೆಲ್ಲ ಬಂದ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಅಂದರು. ಸೊ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಬಂದ್ಬಿಟ್ಟು ಈ ಥರ ಕೇಳಿದ್ರು, ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ಆದರೆ ನಾನು ಬೇಡ ಅಂತ ಅಂದ್ಬಿಟ್ಟೆ. ಯಾಕೆ ಬೇಡಪ್ಪ ಅಂತ ಅಂದೆ, ನಮ್ಮ ಹತ್ರನೇ ಐತೆ, ಏನೋ ಐತೆ, ಬಟ್ ಆದರೆ ಹ್ಯಾಪಿಯಾಗಿದ್ದೀವಿ. ನಾನು ಬಂದ್ಬಿಟ್ಟು ಯಾರ ಹತ್ರನೂ ಕೈ ಚಾಚಲ್ಲ, ನಮಗೂ ಅದು ಇಷ್ಟ ಇಲ್ಲ, ಇವನಿಗೂ ಅದು ಇಷ್ಟ ಇಲ್ಲ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಯಾರ ಹತ್ರನೂ ಕೇಳಿಲ್ಲ. ನಾವು ಬಂದ್ಬಿಟ್ಟು ಸಕ್ಸಸ್ಗೋಸ್ಕರ ನಾವು ಬಂದ್ಬಿಟ್ಟು ಕಷ್ಟಪಡ್ತಿದ್ವಿ, ಸುಮ್ಮನೆ ಏನು ಕಷ್ಟಪಡ್ತಿಲ್ಲ. ಒಂದು ಸ್ಟೇಜಿಗೆ ಬಂದ್ಬಿಟ್ಟು ನಾವು ಬೆಳಿಬೇಕಂತ ಅಂದ್ಬಿಟ್ಟು ಕಷ್ಟಪಡ್ತಿರೋದು, ಬೇರೆ ಏನೋಕ್ಕಿಲ್ಲ. ಸೊ ನೋಡಿ ಎಲ್ಲ ಐಟಮ್ ಎಲ್ಲ ಈಸ್ಕೊಂಡೆ. ಸೊ ಅಕ್ಕಿ ಎಲ್ಲ ಐತೆ ನೋಡಿ, ಪೂಜೆನೂ ಮಾಡಿದ್ದೀವಿ ಇವತ್ತು ಬರೀ ಮಾಲಿ ಅಮಾವಾಸ್ಯೆ ಅಂತ ಅಂತಾರೆ ಕನ್ನಡದಲ್ಲಿ, ಏನದು ಅದೇನೇನಾ ಸೇಮು ಅಮಾವಾಸ್ಯೆ. ಸೊ ಇವತ್ತು ಸ್ಪೆಷಲಾಗಿ ತೆಗಿಬೋದು ನಾನ್ ವೆಜ್, ಬಟ್ ಆದರೆ ಇವತ್ತು ಪೂಜೆ ಎಲ್ಲ ಮಾಡಿದ್ದೀವಿ. ಫಸ್ಟು ಸುಮ್ಮನೆ ಏನಕ್ಕೆ ಬೇಡ ಅಂತ ಅಂದ್ಬಿಟ್ಟು ತೆಗ್ದಿಲ್ಲ. ಆಮೇಲೆ ರೇಷನ್ ಎಲ್ಲ ಈಸ್ಕೊಂಡೆ ನೋಡಿ, ಫ್ಯಾನು ಈಸ್ಕೊಂಡೆ, ಎಲ್ಲ ಈಸ್ಕೊಂಡೆ. ಸೊ ಸದ್ಯಕ್ಕೆ ಎಮರ್ಜೆನ್ಸಿ ಮನೇನ ರನ್ ಔಟ್ ಮಾಡ್ಬೋದು. ಇವತ್ತು ಏನಪ್ಪ ಡಿಶ್ ಅಂತ ಕೇಳಿದ್ರೆ ಚಪಾತಿ ಮತ್ತು ಕ್ಯಾರೆಟು, ಏನದು ಕ್ಯಾರೆಟ್ ಪಲ್ಯ. ನನಗೆ ಕನ್ನಡದಲ್ಲಿ ಅಷ್ಟೇನು ಗೊತ್ತಿಲ್ಲ. ನನಗೆ ತಮಿಳಲ್ಲಿ ಬಂದ್ಬಿಟ್ಟು ಕ್ಯಾರೆಟ್ ಬಂದ್ಬಿಟ್ಟು ಕ್ಯಾರೆಟ್ ಪೊರಿಯಲ್ ಅಂತಾರೆ. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ಕ್ಯಾರೆಟ್ ಪಲ್ಯ. ಸೊ ಅದು ಬಂದ್ಬಿಟ್ಟು ರೆಡಿ ಮಾಡ್ತಿದ್ದೀವಿ ಇಬ್ಬರು. ಜೋರಾಗಿ ಮಾತಾಡು. ಅವರು ಚಪಾತಿ ಮಿದಿತಿದ್ದಾರೆ, ನಾನು ಕ್ಯಾರೆಟ್ ತುರಿತಾ ಇದ್ದೀನಿ. ಏನೋ ಹೊಟ್ಟೆ ಹಸಿತಿದ್ಯಾ? ಇಲ್ಲ, ಬೆಳಗ್ಗೆಯಿಂದ ಊಟ ಮಾಡಬೇಡ ಅಂತ ನಾನು ಅಂದೆ. ಆ್ಯಕ್ಚುಲಿ ಇವತ್ತು ಕೆಲ್ಸಕ್ಕೆ ಹೋಗಿದ್ದೆ, ಓಕೆನಾ. ಇವತ್ತು ಭಾನುವಾರ ಕೆಲ್ಸಕ್ಕೆ ಹೋಗಿದ್ದೆ. ನೀನು ಎಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಇರು ನಾನು ಅಂತ ಅಂದೆ. ನಾನು ಇದ್ರೇ ಮೇಡಮ್ಗೆ ಬಂದ್ಬಿಟ್ಟು ಊಟ ಬಂದ್ಬಿಟ್ಟು ಹೊಟ್ಟೆಗೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ ಮೇಡಮ್ಗೆ. ನೀವೇ ಏನಂತ ಕೇಳಿ ಇವ್ರಿಗೆ. ಅವ್ರು ಬಂದು ಅವ್ರ ಜೊತೆ ತಿನ್ನೋಣ ಅಂತ, ಅವ್ರನ್ನ ಬಿಟ್ಟು ಹೆಂಗೆ ತಿನ್ನೋದು? ಅದಕ್ಕೆ ನೀವು ಬರೋರು ನನಗೆ ಆಸೆ ಅನಿಸಿದ್ರು. ಮತ್ತೆ ಒಂದೊಂದು ಯಾಕೆ ಬ್ರೋ ಇಬ್ಬರು ಮಾಸ್ಕ್ ಹಾಕಿದ್ದೀರಾ ಅಂತ ಕೇಳ್ತೀರಾ. ಎಲ್ಲರೂ ಖಂಡಿತ ಕೇಳ್ತೀರಾ, ಎಲ್ಲ ಕಮೆಂಟ್ಸು ನಾನು ನೋಡ್ತಾ ಇದ್ದೀನಿ. ಸದ್ಯಕ್ಕೆ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಲ್ಲ ನಾವು, ಸ್ವಲ್ಪ ಅದಕ್ಕೆ ಐತೆ ಒಂದು ರೀಸನು. ನಾನು ಬಂದ್ಬಿಟ್ಟು ಆಮೇಲೆ ರಿವೀಲ್ ಮಾಡ್ತೀನಿ. ಫೇಸ್ ರಿವೀಲ್ ಮಾಡುವಾಗ ನಾನು ಅವಾಗ ಬಂದ್ಬಿಟ್ಟು ಅದು ರೀಸನ್ ನಾನು ಹೇಳ್ತೀನಿ. ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ಕಾಣಿಸ್ತಿದೆ ಅಂತ ಅನಿಸ್ಬೋದು, ಗೊತ್ತಿಲ್ಲ, ಎಡಿಟಿಂಗ್ ಮಾಡುವಾಗ ಗೊತ್ತಾಗುತ್ತೆ. ಬಟ್ ಪರವಾಗಿಲ್ಲ ತಾನೆ ಪಾಪ ಲೈಫು. ಹೋದ ತಿಂಗಳು ಏನೂ ಇಲ್ಲ, ಈ ತಿಂಗಳೆಲ್ಲ ಇದೆ. ನೆಕ್ಸ್ಟ್ ತಿಂಗಳು ಇದು ಇಲ್ಲ ಅಂದ್ರೂ ನಾವು ಬಂದ್ಬಿಟ್ಟು ಮ್ಯಾನೇಜ್ ಮಾಡ್ತೀವಿ. ಬಟ್ ಅದೇ ನಾನು ಯಾರ ಹತ್ರನೂ ಕೈ ಚಾಚಲ್ಲ. ಇಲ್ಲ, ಹೋದ ತಿಂಗಳು ಏನಂತ ಅಂದರೆ ಒಂದು ಎಮರ್ಜೆನ್ಸಿ ಆಗಿತ್ತು ಒಬ್ರಿಗೆ. ಸೊ ಅದು ಹೇಳ್ಬಾರ್ದು ವೀಡಿಯೋಗೆ, ನಾನು ಹೇಳಲ್ಲ, ಅದು ರೀಸನ್ ಮಾತ್ರ ಕೇಳಬೇಡಿ. ಇಬ್ಬರು ಕೆಲಸಕ್ಕೆ ಹೋಗ್ತಿದ್ವಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರು, ಏನಂತ ಅಂದರೆ ವೀಡಿಯೋಸ್ ಬ್ರೋ ಮಾಡ್ತಿದ್ದೀರಾ, ವೀಡಿಯೋ ಸ್ಟಾಪ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದು ತಾನೆ, 2 ಕೈ 2 ಕಾಲು ಕೊಟ್ಟವಂತಾನೆ ದೇವರು ಅಂತ ಹೇಳ್ತಿದ್ರು. ಕಮೆಂಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ. ನೀನು ನೋಡಲ್ಲ, ನಾನು ನೋಡ್ತಾ ಇದ್ದೀನಿ ಎಲ್ಲ. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ನಾನು ಒಂದೇ ಅಂತೀನಿ, ನೋಡು ಬ್ರೋ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಇಬ್ಬರು ಸಕ್ಸಸ್. ವಿಡಿಯೋ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ, ಅದಕ್ಕೋಸ್ಕರ ನಾವು ಮಾಡ್ತಿಲ್ಲ ಅಷ್ಟೇ. ವಿಡಿಯೋ ಬರುತ್ತೆ, ದುಡ್ಡು ಬರುತ್ತೆ ಅಂತ ನಾನು ಮಾಡ್ತಾ ಇಲ್ಲ. ಸೊ ಒಂದು ಮಾಡಬೇಕಂತ ಮಾಡ್ತಿದ್ವಿ. ಅದು ಏನಂತ ಅಂದರೆ ಒಳ್ಳೆ ಹೆಸರು ಮಾಡಬೇಕು. ಏನು ಪಾಪ, ಹೆಸರು ಮಾಡಬೇಕು. ಈ ಥರ ವೀಡಿಯೋಸ್ ಮಾಡಿದ್ರೆ ಏನು ಸಿಗುತ್ತೆ ಬ್ರೋ ಅಂತ ಕೇಳ್ಬೋದು. ನಮ್ಮ ಕೈಯಲ್ಲಿ ಏನೋ ಮಾಡ್ತಿದ್ದೀವಿ, ಅದು ಒಂದು ಕಡೆ ಬಂದ್ಬಿಟ್ಟು ರೀಚ್ ಆಗುತ್ತೆ, ಅದು ಖಂಡಿತ ರೀಚ್ ಆಗುತ್ತೆ, ಒಂದು ಸ್ಟೇಜ್ ಸಿಗುತ್ತೆ, ಆವಾಗ ನಾನು ಬಂದ್ಬಿಟ್ಟು ಅಂತೀನಿ ಈ ಥರ ವ್ಲಾಗಿಂಗ್ ಎಲ್ಲ ಯಾಕೆ ಬ್ರೋ ಮಾಡ್ತೀರಾ, ಅದು ಬಿಟ್ಬಿಟ್ಟು ದುಡೀರಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ಕರೆಕ್ಟೇ, ನಾನು 100% ನಾನು ಹೇಳ್ತೀನಿ ಕರೆಕ್ಟೇ. ಬಟ್ ಆದರೆ
ನಾವು ಬರೀ ವಿಡಿಯೋ ಮಾಡ್ಕೊಂಡೆ ನಾವು ಮನೇಲಿ ಕೂತಿಯಲ್ಲ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ. ಕರೆಕ್ಟಾಗಿ 8 ಗಂಟೆಗೆ ಮನೆ ಬಿಟ್ಟರೆ ಇಬ್ರು ಬರೋದು 7 ಗಂಟೆ ಆಗುತ್ತೆ. ಓಟಿ ಎಲ್ಲ ಮಾಡ್ತೀವಿ. ಸೊ ಇಬ್ಬರು ಮಾಡ್ತೀವಿ. ಅದೇ ಹೇಳ್ತೀನಲ್ಲ, ಒಂದು ಕೈ ಹಿಂಗೆ ಹೊಡೆದ್ರೆ ಚಪ್ಪಾಳೆ ಸೌಂಡ್ ಬರಲ್ಲ, ಒಂದೊಂದು ಕೈ ಸೇರಿಸಿ ಹೊಡೆದ್ರೆ ಚಪ್ಪಾಳೆ ಸೌಂಡ್ ಬರುತ್ತೆ. ಇಬ್ಬರು ಹೋಗ್ತಿದ್ದೀವಿ. ಏನು ಪಾಪ. ನಮ್ಮನ್ನ ನೋಡಿಕೊಂಡು ಒಂದು 4 ಜನ ಹುಡುಗಿರು ಕೆಟ್ಟು, ಎಲ್ಲ ಹುಡುಗಿರು ಇಲ್ಲ, ಒಂದು ಟೈಮ್ ಪಾಸಿಗೆ ಲವ್ ಮಾಡೋರು, ಇಲ್ಲ ಫೇಕಾಗಿ ಲವ್ ಮಾಡೋದು, ಹಂಗೆಲ್ಲ ಇರ್ತಾರಲ್ಲ. ಹುಡುಗಿರು ಅಷ್ಟೇ ಹುಡುಗರು ಅಷ್ಟೇ, ಇಬ್ರಿಗೂ ನಾನು ಸೇರಿಸಿ ಹೇಳೋದು. ಟೈಮ್ ಪಾಸಿಗೆ ಲವ್ ಮಾಡಿಕೊಂಡು ಮತ್ತು ಆಚೆ ಕಡೆ ಜೊತೆಗಿರ್ತೀರಾ, ಜೊತೆಗೇ ಇರಿ. ಅದು ಏನೇ ಬರಲಿ, ಅದು ಏನೇ ಹೋಗಲಿ, ಯಾವುದು ಇರುತ್ತೋ ಯಾವುದು ಇರಲ್ವೋ ಗೊತ್ತಿಲ್ಲ. ಇವತ್ತು ಬದುಕಿದ್ದೀವಿ, ನಾಳೆ ಸತ್ತೋಗ್ತೀವೋ ಗೊತ್ತಿಲ್ಲ. ಸೊ ಇರೋ ತನಕ ಜಾಲಿಯಾಗಿರಬೇಕು ಅಷ್ಟೇ ನನ್ನ ಕಡೆಯಿಂದ ನಾನು ಹೇಳೋದು. ಏನು ಪಾಪ. ಹಾಂ ನೋಡು, ಅಲ್ಲಿ ನೋಡಲ್ಲ ಹಸಿಟ್ಟು ಹಂಗೆ ಐತೆ. ಇರೋ ಬ್ಲಾಗಿಂಗು ಮಾಡ್ತಿದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತಾನೆ. ನೋಡಿ ನೀವೇ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಬೈರಿ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ನಾನು ಚಪಾತಿಗೆ ಬಂದ್ಬಿಟ್ಟು ರೆಡಿ ಮಾಡಿಕೊಟ್ಬಿಟ್ಟೆ. ಬ್ಯಾಲೆನ್ಸ್ ಬಂದ್ಬಿಟ್ಟು ಅವಲ್ಲಿ ಮಾಡ್ಕೊತಾರೆ. ಮತ್ತು ಕ್ಯಾರೆಟು ಪಲ್ಯನೂ ರೆಡಿಯಾಗಿದೆ. ನನಗೇನು ಅಷ್ಟು ಬರೋಲ್ಲ ಕುಕ್ಕಿಂಗು. ನಾನ್ ವೆಜ್ ಬೇಕಂದರೆ ನಾನು ಮಾಡ್ತೀನಿ. ಅದು ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡೋದೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅಲ್ವಾ. ಹಾಂ, ಬೆಳಗ್ಗೆಂದ ಊಟ ಮಾಡಿಲ್ಲ ಮೇಡಮು, ಅದಕ್ಕೆ ಸೈಲೆಂಟಾಗಿದ್ದಾಳೆ. ಪೂಜೆ ಮಾಡೋಕ್ಕೆ ಮತ್ತು ಸಾಮಾನೆಲ್ಲ ಈಸ್ಕೊಂಡೆಲ್ಲ ರೇಷನ್ದು ಅದೆಲ್ಲ ಎತ್ತಿಕ್ಕು ಅಂತ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ಎಲ್ಲ ಪಾಪ ಪೂಜೆ ಎಲ್ಲ ಮಾಡಿ ನೋಡಿ, ಗ್ಯಾಸಿಗೆಲ್ಲ ಪೂಜೆ ಮಾಡೋದು, ಗ್ಯಾಸಿಗೆಲ್ಲ ಪೂಜೆ ಮಾಡಿ ನೀಟಾಗಿ ಎಲ್ಲ ಮಾಡೋದೆ ಏನೋ. ಹಾಂ, ನಾನು ಇದು ತಗೋತಾನೆ ಅಂದೆ. ಅದೇನೋ ಅಂತಾರಲ್ಲ, ಇದೇನು? ಹಾಂ, ಮನೆ. ನೆನ್ನೆ ಹಿಡ್ದಾನೆ ಅಂದೆ ನಾನು, ಏನು ಬೇಕೋ ತಗೊಂಬಿಡು ಸುಮ್ಮನೆ. ನನ್ನ ಜೊತೆ ಏನು ಇಲ್ವಾಗೂ ಇವಳಿದ್ಲು, ನನ್ನ ಜೊತೆ ಎಲ್ಲ ಇರುವಾಗಲೂ ಇವಳು ಇರ್ತಾಳೆ. ಓಕೆನಾ? ಅದು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಎಲ್ಲರಿಗೂ ನಾನು ನನ್ನ ಕಡೆಯಿಂದ ನಾನು ಹೇಳ್ತೀನಿ, ಇವಳು ಇರ್ತಾಳೆ. ಇರ್ತೀಯ ತಾನೆ ಮೇಡಮ್? ಇಲ್ಲ, ಇರ್ತಾಳೆ 100%. ನನಗೆ ನಂಬಿಕೆ ಐತೆ. ಜಗಳ ಎಲ್ಲ ನಾವು ಮಾಡಲ್ಲ. ನಾನು ಜಗಳ ಏನಂದರೆ ನಾವಿದ್ದು ಪರಿಚಯ ಆದಾಗಿಂದನೂ ಅಷ್ಟೇ, ಇವಾಗವರೆಗೂ ಅಷ್ಟೇ, ಒಂದ್ಸಲಿ ಜಗಳನೇ ಆಗಿಲ್ಲ. ಜಗಳ ನಾನು ಮಾಡೋಕ್ಕೆ ಹೋಗಲ್ಲ, ನಾನು ಮಾಡೋಕ್ಕೆ ಹೋಗಲ್ಲ. ಅವಳು ಮಾಡಲ್ಲ, ನಾನು ಮಾಡಲ್ಲ. ಅಷ್ಟೇ. ಏನಿದೆಯೋ ಕಾಂಪ್ರಮೈಸಿಂಗ್ ಅಷ್ಟೇ. ತಪ್ಪು ಯಾರದೇ ಇರಲಿ, ನನ್ನದೇ ಇದ್ರೂ ನಾನೇ ಹೋಗಿ ಸಾರಿ ಕೇಳ್ತೀನಿ, ತಪ್ಪು ಅವ್ರದ್ದೇ ಇದ್ರು ನಾನೇ ಹೋಗಿ ಸಾರಿ ಕೇಳ್ತೀನಿ. ಹೌದು, ಕರೆಕ್ಟ್. ಹಿಂಗೆ ಇದ್ರೇ ಲೈಫ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಬ್ರೊಬ್ರ ಹತ್ರ ಈಗೋ ಇರುತ್ತೆ, ನಾನು ಯಾಕೆ ಹೋಗೋರ ಹತ್ರ ಸಾರಿ ಕೇಳಬೇಕು ಅಂತ. ಬಟ್ ನನಗೆ ಈಗೋ ಇಲ್ಲ, ನಾನೇ ಹೋಗಿ ಸಾರಿ ಕೇಳ್ತೀನಿ. ನಾನೇನೋ ತಪ್ಪು ಮಾಡಿದ್ರೆ ಅಲ್ಲಿ ಸಾರಿ. ಇಲ್ಲ ಬೇಡಪ್ಪ, ಬೇಡ. ಸರಿ ಗೈಸ್, ಈ ವಿಡಿಯೋ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನ್ ಹೇಳಿ, ಇನ್ನೂ ಬೆಟರಾಗಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ವ್ಲಾಗ್ ಮಾಡ್ತೀವಿ. ಕೆಲವೊಬ್ರು ಹೇಳಿದ್ರಪ್ಪ ಆನ್ ಸ್ಕ್ರೀನಲ್ಲಿ, ಅಕ್ಕಗೂ ಕೊಡಿ. ಅವಳು ಮಾತಾಡಿದ್ರೆ ಸ್ಟಾಪೇ ಮಾಡಲ್ಲ. ಓಕೆನಾ? ನಾನು ಬಾರೆ ಮಾತಾಡೆ ಅಂತ ಅಂದ್ರೂ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಟ್ರೈನಿಂಗ್ ಕೊಡ್ತಾ ಕರೆಕ್ಟಾಗಿ ಬರುತ್ತಾಳೆ ಅಂತ ಅನಿಸುತ್ತೆ, ನನಗೇನೋ ಗೊತ್ತಿಲ್ಲ. ನೆಕ್ಸ್ಟ್ ಅದೇ ಅಂತಿದ್ದೀನಲ್ಲ, ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ನಾನು ಇಂಟ್ರ್ಯೂಗೆ ಇವಳೇ ಹಾಕೊಂಡ್ಬಿಡ್ತೀನಿ. ನೀನೇ ಇಂಟ್ರ್ಯೂ ಮಾಡು, ಎಂಡಿಂಗ್ ನಾನು ಮಾಡ್ತೀನಿ ಅಂತ. ಹೌದು, ಮಾಡಬೇಕಪ್ಪ. ಬ್ಲಾಗಿಂಗ್ ಫೀಲ್ಡ್ ಎಷ್ಟು ಕಷ್ಟ ಅಂತ ಗೊತ್ತಾಗಬೇಕಲ್ಲ. ಏನಲ್ಲ, ಕುಕ್ಕರ್ ಸೌಂಡ್ ಬಂತು, ಅದಕ್ಕೆ ಭಯಪಟ್ಟು. ಸರಿ ಗೈಸ್, ಓಕೆ, ಬಾಯ್, ಲವ್ ಯು.
ಇದೊಂದು ಲಾಸ್ಟ್ ವೀಡಿಯೋ ಅಷ್ಟೇ ಅಷ್ಟೇ. ಸರಿ ಗೈಸ್, ಓಕೆ, ಬಾಯ್ ಬಾಯ್, ಲವ್ ಯು. ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ಸರಿ ಗೈಸ್, ಲವ್ ಯು ಲವ್ ಯು ಲವ್ ಯು, ಟೇಕ್ ಕೇರ್, ಬಾಯ್ 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 ಬಾಯ್. ಸರಿ, ಓಕೆ ಗೈಸ್, ಬಾಯ್, ಲವ್ ಯು ಗೈ, ಬಾಯ್ ಬಾಯ್ ಬಾಯ್. ಬಾಯ್. ನನ್ನ ಬಾಯೇ ಗಲ್ಲಿಲ್ಲ ಪಾಪ, ನಾನು ಗಲ್ಲು, ಜಸ್ಟ್ ಫಾರ್ ಫನ್. ಸರಿ, ಓಕೆ ಗೈಸ್, ಬಾಯ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಯಾಕೆ ಪ್ಲೇನ್ ಕಿಸ್ಸು ಕೊಡಬಾರ್ದು ಅಂತ ಅಂತಾರೆ ನೋಡಿ. ಕೊಡಬಾರ್ದು ನನಗೆ ಮಾತ್ರ. ಸರಿ, ಓಕೆ ಗೈಸ್, ಬಾಯ್ 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 ಬಾಯ್, ಲವ್ ಯು ಲವ್ ಯು ಲವ್ ಯು. ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊಂಬಿಟ್ಟು, ಕಾಚಿ ಮಾಡೋದಿಟ್ಟು ಊಟ ಮಾಡ್ಬಿಟ್ಟು ಮಲ್ಕದೆ, ಓಕೆನಾ? ಸೊ ಲವ್ ಯು ಲವ್ ಯು ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಎಲ್ಪ್ ನನಗೆ ಬೇಡ. ಸೊ ನಿಮ್ಗೇನಾದರೂ ಎಲ್ಪ್ ಮಾಡಬೇಕಂತ ಅನಿಸಿದ್ರೆ ನನ್ನ ವೀಡಿಯೋಸ್ ಬಂದ್ಬಿಟ್ಟು ಶೇರ್ ಮಾಡಿ, ಅಷ್ಟೇ ಸಾಕು, ಬೇರೆ ಏನೋ ಬೇಡ ತಾನೇ ಪಾಪ? ಹೌದು. ಸರಿ ಗೈಸ್, ಲವ್ ಯು, ಬಾಯ್.